In the remote corners of Karnataka's tribal heartlands, access to healthcare is a distant dream. A simple illness can turn deadly when hospitals are far away. The Youth for Seva team pushes forward, where roads end and survival is uncertain. ನನ್ನ ಹೆಸರು ರೇಖಾ. ನಮ್ಮೂರು ಮಲೆ ಮಾದೇಶ್ವರ ಬೆಟ್ಟದ ಕಾಡಂಚಿನ ಪೊನ್ನಾಚಿ ಪಂಚಾಯಿತಿಗೆ ಸೇರಿದ ಅಸ್ತೂರು ಗ್ರಾಮ. ಆರೋಗ್ಯ ಮಿತ್ರಳಾಗಿ ಯೂತ್ ಫಾರ್ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆರೋಗ್ಯ ಮಿತ್ರಳಾಗಿ ನನ್ನ ಕೆಲಸ ಏನಂದರೆ, ಹೆಲ್ತ್ ಕ್ಯಾಂಪ್ ಇಟ್ಟಾಗ ಜನಗಳಿಗೆ ಪ್ರತಿ ಮನೆಗಳಿಗೆ ಹೋಗಿ ವಿಷಯ ತಿಳಿಸ್ತೇನೆ. ಶಾಲೆ ಭೇಟಿ ಮಾಡ್ತೇನೆ, ಅಂಗನವಾಡಿ ಭೇಟಿ ಮಾಡ್ತೀನಿ, ಗರ್ಭಿಣಿಯರಿದ್ದರೆ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡ್ತೇನೆ. ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಏನಾದ್ರು ಇದ್ದರೆ ಮಾಡ್ತೇವೆ. ಅದನ್ನೆಲ್ಲ ಮಕ್ಕಳು ಶಾಲೆಗೆ ಹೋಗಿ ಮಕ್ಕಳನ್ನ ಆಟ ಆಡಿಸ್ತೇವೆ. ಅಂಗನವಾಡಿ ಮಕ್ಕಳಿಗೆ ಬೇರೆ ಹೆಲ್ತ್ ಕ್ಯಾಂಪ್ ಇದ್ದರೆ ಅದಕ್ಕೂ ಹೋಗಿ ಹೇಳ್ತೇನೆ. ಶಾಲೆ ಮಕ್ಕಳಿಗೆ ಹೆಲ್ತ್ ಕ್ಯಾಂಪ್ ಇದ್ದರೂ ಹೇಳ್ತೇನೆ. ಊರಲ್ಲಿ ಸ್ಪೆಷಲ್ ಕ್ಯಾಂಪ್ ಇಟ್ಟಾಗೆಲ್ಲ ವಿಶೇಷವಾಗಿ ಹೇಳ್ತೇನೆ ಹೋಗಿ. 5ನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಸ್ತೂರು. ಇವತ್ತು ನಂಗೆ ಡಾಕ್ಟ್ರ್ ಬಂದಿದ್ರು, ಅಲ್ಲೆಲ್ಲ ಚೆಕಪ್ ಮಾಡಿದ್ರು. ಚಾಕ್ಲೇಟ್ ತಿನ್ಬಾರ್ದಂತೆ ಸರ್, 2 ಟೈಮು ಅಲ್ಲಿ ಉದ್ಬೇಕಂತೆ. ಸ್ವಲ್ಪ ತಿಂದರೆ ಬಾಯಿ ಮುಟ್ಟಿಸ್ಕೋಬೇಕಾದ ತಕ್ಷಣ, ಸಂಜೆ ಬೆಳಗ್ಗೆ ಅಲ್ಲಿಜಬೇಕು ಊಟ ತಕ್ಷಣ. ನನ್ನ ಹೆಸರು ಮುಜಾಬಿಲ್ ಪಾಷಾ ಅಂತ. ನಾನು ಇಲ್ಲಿ ಮುಖ್ಯ ಶಿಕ್ಷಕ. ಯೂತ್ ಫಾರ್ ಸೇವಾ ಸಂಸ್ಥೆಯವರು ಈ ದಿನ ನಮ್ಮ ಶಾಲೆಗೆ ಬಂದು ಎಲ್ಲ ಮಕ್ಕಳಿಗೂ ಹಲ್ಲಿನ ತಪಾಸಣೆಯನ್ನು ಮಾಡಿ ಅವರಿಗೆ ಉಚಿತವಾಗಿ ಔಷಧಿಯನ್ನು ನೀಡಿರ್ತಾರೆ. ಮತ್ತು ಹಲ್ಲನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಂತೇಳಿ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. Normal vehicles fail. They switch to rugged off-road vehicles, crossing treacherous terrain, mudslides, steep cliffs, dense jungles. ಈ ಊರನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾರಣ ಏನಂದ್ರೆ, ಈ ಊರಿನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋ ಕಾರಣ ನಾವು ಈ ಊರುಗಳಿಗೆ ಸೇವೆಯನ್ನು ಕೊಡಬೇಕು ಅನ್ನೋದೊಂದು ಕಾರಣದಿಂದ ಆ ಊರಿಗೆ ನಾವು ಹೆಲ್ತ್ ಫೆಸಿಲಿಟೀಸ್ ನಾವು ಕೊಡ್ತಾಯಿದ್ದೀವಿ. ಅಲ್ಲಿ ಎಲ್ಲರಿಗೂ ನಾರ್ಮಲಾಗಿ ಎಲ್ಲರೂ ಜನರಲ್ ಚೆಕಪ್ ಮಾಡಿ ಅವ್ರಿಗೆ ಬೇಸಿಕ್ ಮೆಡಿಸಿನ್ಸ್ಗಳನ್ನ ಕೊಟ್ಟು, ಬೇರೆ ಇನ್ನು ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಅವ್ರಿಗೆ ಬೇರೆ ಹೈಯರ್ ಡಯಾಗ್ನೋಸಿಸ್ ಏನಾದರೂ ಮಾಡಬೇಕಾದ್ರೆ ಅದನ್ನು ನಾವು ಹೈಯರ್ ಹಾಸ್ಪಿಟಲ್ಗಳಿಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಪ್ರಾಪರ್ ಡಯಾಗ್ನೋಸಿಸ್ ಮಾಡಿ ಸ್ಕ್ಯಾನಿಂಗ್ ಟೆಸ್ಟ್, ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅವ್ರಿಗೆ ನಾವು ಇದೇ ವೆಹಿಕಲ್ಗಳಲ್ಲಿ ಅಡ್ಜಸ್ಟ್ ಮಾಡಿ, ಪ್ರೈವೇಟ್ ವೆಹಿಕಲ್ನ ಅಡ್ಜಸ್ಟ್ ಮಾಡಿ ಅವ್ರಿಗೆ ಯಾವುದೇ ರೀತಿ ದುಡ್ಡು ತಗೊಳ್ಳೋದೇ ಅವ್ರ ಹತ್ರ ಫ್ರೀಯಾಗಿ ಸೌಲಭ್ಯಗಳನ್ನ ಮಾಡ್ತಾರೆ. ಸೊ ಆ ಥರದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಹಳ್ಳಿ ಜನಗಳಿಗೆ. ಅಣ್ಣ, ನಾವು ಯಾವ್ದಾದ್ರು ಹುಷಾರು ತಪ್ಪಿಬಿಟ್ರೆ ಇಂಡಿಗ್ನಾಥಿಂದ ಮಾಯಸರ ಬೆಟ್ಟ 8 ಕಿಲೋಮೀಟ್ರ್ ಹೋಗ್ಬೇಕು. ಆದರೆ ಯಾವುದೇ ವೆಹಿಕಲ್ ಸಮಸ್ಯೆ ಇರೋದ್ರಿಂದ ಆದರೆ ನಾವು ಅದನ್ನು ಆ ಪೇಷೆಂಟ್ರನ್ನ ನಾವು ಡೋಲಿ ಕಟ್ಟೆ ತಗೊಂಡು ಹೋಗ್ಬೇಕು. ಆದರೆ ಯಾವುದೂ ವೆಹಿಕಲ್ ನಮಗೆ ಇರೋದಿಲ್ಲ. ಅದೇ ಇದು ಒಂದೇ ಹಳ್ಳಿ ಅಂತಲ್ಲ, ಇದೇ ರೀತಿ 18 ಹಳ್ಳಿನೂ ಇದೇ ರೀತಿ ಐತೆ. ಇದೇ ರೀತಿ 18 ಹಳ್ಳಿನೂ ನಾವು ಹೊತ್ಕೊಂಡೇ ಹೋಗ್ಬೇಕು, ಹೊತ್ಕೊಂಡೇ ಬರಬೇಕು. ಆದರೆ ಮಾದಪ್ಪನ ಬೆಟ್ಟದಲ್ಲಿ ಹೋದ್ರೂ ನಮ್ಗೆ ಸರಿಯಾದ ರೀತಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆ ಇಲ್ಲ, ಬಟ್ಟೆ ಹೋಗ್ಬೇಕು. ಎಲ್ಲಿ ಇವಾಗ ಏನಾರ ಆದರೆ ಎಲ್ಲಿ ಹೋಗ್ಬೇಕು? ಬೆಟ್ಟ ಕೊಳ್ಳೇಗಾಲ, ಮೈಸೂರು, ಹಿಂಗೆ ತಮಿಳ್ನಾಡು, ಹಿಂಗೆ ಹೋಗ್ಬೇಕು. ಎಷ್ಟು ದೂರ ಇದಲ್ಲ? ಇಲ್ಲ, ಅದೇ ಒಂದು 100 ರೂಪಾಯಿ ಚಾರ್ಜ್ ಹೋಗ್ಬೇಕು. ನಿಮ್ಗೆ ಕಷ್ಟ ಆಗಲ್ವಾ? ಕಷ್ಟ ಏನು ಕಷ್ಟ, ಹಿಂಗೆ ಹಿಂಗೆ ಮೀನೇನು ಕಷ್ಟ, ಅಭ್ಯಾಸ ಆಗ್ಬಿಡಿ. Villagers carry their loved ones for miles across hills and rivers, desperate for help. Some never make it. But Youth for Seva refuses to let distance decide fate. A camp is set. Free medicines are given. A mother sighs in relief as her child breathes easier. An illness halted. Small moments, profound impact.
ನಮಗೆ ಯಾವುದೇ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ. ತುಂಬ ಮನೆ ದೂರ ಇರೋದ್ರಿಂದ ಯಾವ್ದಾದ್ರು ಕಾಯಿಲೆ ಕಸ್ತೂರಿ ಬಂದರೆ ಅರ್ಜೆಂಟ್ ಜೀಪ್ ಸಿಕ್ಕಲ್ಲ. ಇಷ್ಟು ಕಷ್ಟ ಬೀಳ್ತೀನಿ ಸರ್ ನಾನು. ಬರ್ತಾರೆ ಸರ್, ಈಗ ವಾರ ಬರ್ತೀವಿ ಅಂತ ಹೇಳ್ತವ್ರೆ. ಯಾವುದೋ ಸ್ವಲ್ಪ ಸುಮಾರಾಗಿ ನೋವು ಕಡಿಮೆ ಆಗೋಕ, ಏನೋ ಮಂಡಿ ನೋವು, ತಲೆನೋವು, ಜ್ವರ ಇಂಥದಕ್ಕೆ ಮಾತ್ರೆ ಕೊಟ್ಟು ಬರ್ತಾವ್ರೆ. ವಾರ ಕೊಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಜಾಸ್ತಿ ಬೇರೆ ಕಾಯಿಲೆ ಆದರೆ ದೂರ ಹೋಗ್ಬೇಕಾಯ್ತದೆ ಸರ್. ನನ್ನ ಹೆಸರು ಪುಟ್ಟಮ್ಮ ಅಂದು. ನಾವು ಇಲ್ಲಿ ತೋಸ್ಕೆರೆ ಗ್ರಾಮದಲ್ಲಿ ವಾಸವಾಗಿನಿ. ಮೂಢನಂಬಿಕೆ ಇತ್ತು, ಯಾವ್ದಾರು ಈ ನಾಡೌಷಧಿ ಕೊಡೋದು, ಯಾವುದೋ ಪ್ರಾಬ್ಲಮ್ ಮಾಡ್ಕೊಂತಿದ್ದ. ಇವಾಗ ಪರವಾಗಿಲ್ಲ, ವಾರ ಈ ಸಂಸ್ಥೆಯವ್ರು ಬಂದು ನೋಡ್ತವ್ರೆ. ಇಲ್ಲ ಸರ್, ಅವ್ರು ಯಾವುದೂ ಇಲ್ಲ, ಫ್ರೀಯಾಗಿ ಎಲ್ಲ ನೋಡ್ತವ್ರೆ, ಎಲ್ಲ ಚೆಕಪ್ಪು ಮಾಡ್ತಾವ್ರೆ, ಎಲ್ಲ ಮಾತ್ರೆಗೂ ಕೊಡ್ತಾರೆ. ನನ್ನ ಹೆಸರು ಸುಂದರಮ್ಮ ಅಂತ. ಇಲ್ಲಿ ಬಸ್ರಿಯರು ಬಾಣ್ತಿಯವ್ರಿಗೆ ಸೇನೆ ತೊಂದರೆ ಐತೆ ಸರ್. ಇಲ್ಲಿ ಯಾರು ಬಸ್ರಿಗೆ ಹೋಗ್ಬೇಕು ಅಂದ್ರು, ಗರ್ಭಿಣಿಯರು ಹೋಗ್ಬೇಕು ಅಂದ್ರೂ ನ್ಯಾನೆ ಕಟ್ಕೊಂಡು ಹೋಗ್ಬೇಕು. ಅಡಿ ಕಡೆಗೆ ಜೀಪ್ ಸಿಕ್ಕಲ್ಲ. ನಾವೇ ಹೋಗಿವಿ, ಬೇರೆಯವ್ರಿಗೇನು ಹೇಳೋದು, ನಾವೇ 4 ಮಕ್ಕಳು ನಾವೇ ಹೋಗಿವಿ. ಏನಾರು ಹೋಗ್ಬೇಕು ಅಂದರೂ 20,000-30,000 ರೂಪಾಯಿ ಖರ್ಚು ಮಾಡಬೇಕು. ಮೇಟೂರು ಆಸ್ಪತ್ರೆಗೆ ಹೋಗಿ ಅದು ನಮ್ಮ ಕೈಲಿ ಆದರೂ ಇಲ್ಲ, ಆಗದಿದ್ರೂ ಇಲ್ಲ. ಏನೋ ಇರೋರು ಮಾಡ್ತಾರೆ, ಇಲ್ದಿದ್ದವರು ಇಲ್ಲ. ಅದಕ್ಕೆ ರೋಡು ವ್ಯವಸ್ಥೆ ಏನಿಲ್ಲ. ರೇಷನ್ ಕಾರ್ಡ್ಗೆ ದುಡ್ಡು ಕೊಡ್ಬೇಕು ಸರ್, ಬಾಡಿಗೆನ 1,500 ರೂಪಾಯಿ, 1,600 ರೂಪಾಯಿ. ಹೋಗಿ ವಾಪಸ್ ಬರಬೇಕು ಅಂದರೆ 2,000-3,000. ಅದು ಬೆಟ್ಟದಲ್ಲಿ 2,000. ಈಗ ಬೇರೆ ಕಡೆ ಹೋಗ್ಬೇಕು ಅಂದ್ರೆ 3,000 ರೂಪಾಯಿ. ಸಾಲ ಮಾಡಾರೋ ಬೇರೆ ಕಡೆ, ನಮ್ದಾಗ ದುಡ್ಡು ಇಲ್ದಿದ್ರು ಬೇರೆ ಕಡೆ ಸಾಲ ಮಾಡಾರೋ ಕೊಡಬೇಕು. ಆದರೆ ಇದು ಇರೋರು ಕೊಡ್ತಾರೆ, ಇದ್ದಿದ್ದವ್ರು ಇಲ್ಲ. ನಾನು ಸಾಯೋದೆ ಸರ್. ನಮ್ಮಂತೆ ರಜೆ ಪಜೀರ ಏನೋ ಏನೋ ಶಕ್ತಿ ಅದು ಚೆನ್ನಾಗಿ ನಡೀತೀವಿ. ಅಜ್ಜಿರ ಪಜೀರೆಲ್ಲ ನಾನು ನೆನೆ ಕಟ್ಕೊಂಡು ಹೋಗ್ತೀವಿ. ಅಲ್ಲೇ ಕಡ್ದಾರಿಲ್ಲ, ನಾನು ಉಸಿರು ಹೋಗ್ಬಿಡ್ತು ಅಂದರೆ ನಾನು ಅಲ್ಲೇ ಹೋಗೋದೆ. ಅಷ್ಟೇ ಏನೂ ಇಲ್ಲ ಸರ್. ನಮ್ಮ ಹೋಟ್ಲು ನಡೆದೇ ಬಂದು ಬೆಟ್ಟದಲ್ಲೇ ಡೆಲಿವರಿ ಆಯಿತು. ಅದು ನಡೆದೇ ಹೋದ 4 ಮಕ್ಕಳು ನಡೆದೇ ಹೋದ. ಜೀಪಿಗೆ ಏನು ಸಹಾಯನೇ ತಗೊಂಡಿಲ್ಲ ನಾವು. ಅದು ನಮ್ಗೆ ಶಕ್ತಿ ಇತ್ತು, ನಡೆದೋದ. ಶಕ್ತಿ ಇದ್ದಿದ್ದರು ಯಾರೂ ನಡೆಯೋಕ್ಕಾಗಿಲ್ಲ. ಇಂಥವರು ಏನು ಮಾಡ್ತಾರೆ ಅಂದರೆ, ಇಲ್ಲಿಂದ ನಾವು ಒಂದು 3-4 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೇಕು. ಈ ದಾರಿ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು. ಆ ಮಧ್ಯದಲ್ಲಿ ಕಾಡು ಪ್ರಾಣಿಗಳು ಇರ್ತವೆ, ಆನೆ ಇರ್ತದೆ. ಹಂಗಾಗಿ ಕಿರುಬುಗಳು, ಹುಲಿ, ಇವೆಲ್ಲ ಕಾಡು ಹಂದಿಗಳು, ಇವೆಲ್ಲ ಕಾಟುಗಳು ಜಾಸ್ತಿ ತಡೆನರದೆ. ಅಲ್ಲೆಲ್ಲ ಪ್ರಾಣಿಗಳು ಇರೋದ್ರಿಂದ ನಾವು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸಂಸ್ಥೆಯವರು ಬಂದು 15 ದಿವ್ಸಕ್ಕೆ ತಿಂಗಳಿಗೆ ಬಂದು ಅಡಿಗೆ ಬಂದು ನೋಡ್ತಾರೆ ಸರ್. ಜನಗಳು ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊತಾರೆ. ತಲೆನೋವು, ಹೊಟ್ಟೆ ನೋವು, ಮಂಡಿ ನೋವಿಗೆಲ್ಲ ಮಾತ್ರೆ ಟಾನಿಕು ಕೊಟ್ಕೊಂಡು ಹೋಗ್ತಾರೆ ಸರ್. ಭಾರಿ ಅನುಕೂಲ ಆಗ್ಯದ ಸರ್ ಸಂಸ್ಥೆಯವರಿಂದ. ಇವು ಬೆಮ್ಮಿಂಚಿ ಬಾಣ್ತಿಯವ್ರಿಗೆಲ್ಲ ಪೂರ ಅವ್ರಿಗೆಲ್ಲ ಇದ್ಕೊಂಡೋಗಿ ಮೆಡಿಸಿನ್ ಕೊಟ್ಟವ್ರೆ. ಅವರ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಕೊಡ್ಸವ್ರೆ. ಮಕ್ಕಳುಗಳಿಗೆಲ್ಲ ಪೂರ ಮಾತ್ರೆ ಕೊಟ್ಟವ್ರೆ. ಭಾರಿ ಅನುಕೂಲ ಆಗಿದೆ ಸರ್. ನಮಗೇನೋ ಒಂದು ರೋಡ್ ಇಲ್ಲ, ಒಂದು ಕರೆಂಟ್ ಇಲ್ಲ. ಈಗ ಬಂದಿದ್ದ ದಾರಿ ನೀವೇ ನೋಡ್ಕೊಂಬಂದಿಲ್ಲ ಸರ್. ಹೆಂಗೆ ಸರ್ ನಮ್ಮ ಜೀವನ ಮಾಡೋದು? ತಪ್ಪಿಸ್ಕೊಂಡು ಅಂದರೆ ಏನೋ ಅಡ್ಡವಾಗಿ ಹೋಗ್ಬೇಕು. ತಪ್ಪಿಸಿ ಹೋಗೋವಾಗ ಸುಮಾರು ಜನ ಡೆಲಿವರಿ ಆಗ್ಬಿಟ್ಟದೆ ಬತ್ತು ಹೋಗೋರೊತ್ತಿಗೆ. ಏನಾದ ಕುಸಿರ್ತದಿಲ್ಲ ಸರ್ ತೊಟ್ಲು. ಅದು ಹೋಗೋ ತಾರ್ ರೋಡ್ಗೆ ಹೋಗೋಕ್ಕೆ ಡೆಲಿವರಿ 2-3 ಆಗೋಗಿದೆ. ಎಲ್ಲ ಆಗ್ಬಿಟ್ಟದೆ ಸರ್. ಡೆಲಿವರಿ ಆಗದೆ ಸರ್, ಪ್ರಾಣ ಕಳ್ಕೊಂಡವ್ರೆ. ಎಲ್ಲ ಆಗ್ಬಿಟ್ಟದೆ ಸರ್. ಭಾರಿ ಕಷ್ಟ. ಡಾಕ್ಟ್ರು ಎಲ್ಲ ತಲೆನೋವು, ಹೊಟ್ಟೆ ನೋವು ಎಲ್ಲ ವಿಚಾರಿಸ್ತಾವ್ರಿಲ್ಲ ಸರ್. ಅವ್ರಿಗೆ ಏನು ಸರ್ ಅಲ್ಲಿಂದ ಬಂದಿದ್ದು ನಮ್ಮ ಕಷ್ಟ ಸುಖ ಕೇಳಬೇಕಾದ್ರೆ ಇದು ಭಾರಿ ಪುಣ್ಯವಲ್ಲ ಸರ್. ಡಾಕ್ಟ್ರಿಗೂ ಒಂದು ಆಶೀರ್ವಾದದೆ. The road is long, the need is great, but together we can bring healing where it's needed most. In places where light does not seem to reach, Youth for Seva brings hope, care and life. The journey continues.